ಈಗಾಗ್ಲೇ ಹೇಳ್ದಂಗೆ ನಮ್ಮನೆ ಹೆಸರು ಶ್ರೀ ಜಲಕಂಠೇಶ್ವರ ನಿಲಯ ಅನ್ನೋದಕ್ಕೆ. ಇದು ನ್ಯಾಚುರಲ್ ಸ್ಟೋನ್ ಇಂದ ಇದ್ದು ಇಟ್ ಇಂಡಿಕೇಟ್ಸ್ ಆರ್ ಹೌಸ್ ನೇಮ್ ಜಲಕಂಠೇಶ್ವರ. ಸರಿ, ಹಾಗಿದ್ರೆ ಈಗ ಲಕ್ಷ್ಮೀ ವಿಹಾಸ್ ಕನ್ಸ್ಟ್ರಕ್ಷನ್ ಕಡೆಯಿಂದ ಕನ್ಸ್ಟ್ರಕ್ಟ್ ಮಾಡ್ಕೊಂಡಿರೋ ನಮ್ಮ ಈ ಪುಟ್ಟ ಮನೆಯ ಹೋಮ್ ಟೂರ್ ಮಾಡೋಣ ಬನ್ನಿ. ಬ್ಯೂಟಿಫುಲ್ ಆಗಿ ಬಂದಿದೆ. ಆಲ್ ದಿಸ್ ಗ್ರೀನ್ಸ್ ಡಿಫೈನ್ಸ್ ಈಚ್ ಆಫ್ ಅವರ್ ಎಫರ್ಟ್ಸ್. ಒಂದು ಮರ ಪರ್ಚೇಸ್ ಮಾಡೋದಕ್ಕೆ ಒಂದೊಂದು ಸೊಳ್ಳೆ ಕೂಡ ಇಷ್ಟು ನಾನು ಅನ್ನ ಹೀಗೆ ಓಡಾಡಿದೀವಿ ಅಂತ ಚೆನ್ನಾಗಿ ಗೊತ್ತು. ಯಾಕಂದ್ರೆ ಇಟ್ಸ್ ನಾಟ್ ಈಸಿ ಟು ಫೈಂಡ್ ಸಚ್ ಅ ವುಡ್ ಬಗ್ಗೆ ಇರಲಿ, ನಂತರ ಗ್ರೀನ್ಸ್ ಔಟ್ಕಮ್ ಇರಲಿ, ಇಟ್ ವಾಸ್ ಮಾರ್ವೆಲಸ್. ನೀವು ಮೊದಲಿಂದ ನೋಡ್ಬೋದು, ವಿ ಡೆಂಟ್ ವಾಂಟೆಡ್ ಗೋಪುರ ಬೇಕಾಗಿರ್ಲಿಲ್ಲ ನಮಗೆ. ಅದಕ್ಕೋಸ್ಕರ ವಿ ವೆಂಟ್ ವಿತ್ ಅವರ್ ಡೈಟಿ, ಅವ್ರ ನಾಮ ಅಲ್ಲಿ ರಂಗನಾಥನ್ ನಾಮ ತಗೊಂಡ್ವಿ. ನಂತರ ಅದು CNC ಜಾಲಿ ಕಟಿಂಗ್, ಇಟ್ಸ್ ಅಗೇನ್ ಬ್ಯೂಟಿಫುಲ್ಲಿ ಡಿಫೈನ್ಡ್. ವೆರಿ ಟಾಲ್, ಯಾಕಂದ್ರೆ ಇನಿಷಿಯಲಿ ಅದು ಕಸ್ಟಮೈಸ್ ಮಾಡ್ಕೊಂಡಿದ್ದು ನಮ್ಮ ಸೈಜ್ಗೆ. ಯಾಕಂದ್ರೆ ಅದು ವಿ ಜಸ್ಟ್ ವಾಂಟೆಡ್ ಟು ಕವರ್ ದ ಕಾಲಮ್ ಏರಿಯಾ ಅಂಡ್ ಪ್ಲೇಸ್ ದ ಪ್ಯಾಂಟ್ರಿ ಯೂನಿಟ್ ಎಕ್ಸಾಕ್ಟ್ಲಿ ದೇರ್, ಸೊ ದಟ್ ಆ ಕಾಲಮ್ ಏರಿಯಾ ಪೂರ ಕವರ್ ಆಗುತ್ತೆ ಅಂತ. ಆನಂತರ ಅಲ್ಲಿ ಪೂರ ನಮ್ಗೆ ಏನೇನ್ ಡೈಲಿ ಎಸೆನ್ಷಿಯಲ್ಸ್ ಇರುತ್ತೋ ಇಟ್ ಕುಡ್ ಸ್ಕ್ವೀಸ್ ಇನ್ ದಟ್. ಆನಂತರ ದಿಸ್ ಇಸ್ ಆರ್ ಅನದರ್ ವರ್ಕ್ ಪ್ಲೇಸ್ ತರ. ಸೊ yeah, you know, few more things to add up to this. So all the machines will go underneath. ಇಲ್ಲಿ drawers for quick and easy access. ಇಲ್ಲಿ wicket basket area ಈ ಕಡೆ ಇದೆ. And all the cutleries for our easy essentials ಮೇಲೆ ಹೋಗುತ್ತೆ. And other things, you know, it goes a lot. That's all. The another major part of our kitchen is the outside view. ನಮಗೆ ಬಾಲ್ಕನಿ ಇಲ್ಲ ಅನ್ನೋ ಕೊಟ್ಟರೆ ಇದೊಂದು ನಿಲ್ಸುತ್ತೆ. ಯಾಕಂದ್ರೆ ಇಟ್ ಇಸ್ ಸೋ ಕಸ್ಟಮೈಸ್, ಇಟ್ ಇಸ್ ಸೋ ಥಾಟ್ಫುಲ್, ವೇರ್ ನಾವು ಕಿಚನ್ ಏನೇ ಒಂದು ಮಾಡ್ತಾ ಇದ್ರು ಎಲ್ಲಿಂದನೂ ಆಕ್ಸೆಸ್ ಇಲ್ಲ ಹೊರಗಡೆ ಅಂತ ಅಂದಾಗ ಇಟ್ ಇಸ್ ಕೈಂಡ್ ಆಫ್ ಡಿಸಬಿಲಿಟಿ. ಸೊ ಅದನ್ನ ಕವರ್ ಮಾಡೋದೇ ವಿಂಡೋ ಸ್ಪಾಟ್, ಸೊ ದಟ್ ಯುನೋ ಎಲ್ಲ ನಮ್ ಡೈಲಿ ಆಕ್ಸೆಸರಿ, ಡೈಲಿ ಎಸೆನ್ಷಿಯಲ್ಸ್ ಏನೋ ಕೇಳಕ್ ಬಂತು ಅಂದಾಗ ವಿ ಕುಡ್ ಜಸ್ಟ್ ಡ್ರಾಪ್ ದ ಬಾಸ್ಕೆಟ್ ಅಂಡ್ ಗೆಟ್ ಇಟ್ ಕಲೆಕ್ಟೆಡ್ ಟು ಸೆಕೆಂಡ್ ಫ್ಲೋರ್. ಸೊ ಕಮಿಂಗ್ ಟು ಅಪ್ಪ ಅಮ್ಮನ ರೂಮ್ ನಮ್ಗೆ ಯಾವತ್ತು ವಾಶ್ರೂಮ್ ಒಳಗಿರ್ಬೇಕು ಅನ್ನೋದೇ ಇರ್ಲಿಲ್ಲ. ಸೊ ವಿ ವಾಂಟೆಡ್ ಇಟ್ ಟು ಬಿ ಇನ್ ಸೆಕೆಂಡ್ ಫ್ಲೋರ್. ನಮ್ಗೆ ಸೆಕೆಂಡ್ ಫ್ಲೋರ್ ಪರ್ಟಿಕ್ಯುಲರ್ ಆಗಿ ಬೇಕಾಗಿತ್ತು. ಅಂಡ್ ಮೇಜರ್, ಯು ಆರ್ ಲುಕಿಂಗ್ ಬಿಹೈಂಡ್ ಮೀ, ದಿಸ್ ವಾಸ್ ದ ಮೇಜರ್ ಡಿಸೈನ್ ವೇರ್ ಐ ಜಸ್ಟ್ ವಾಂಟೆಡ್ ಇಟ್ ಟು ಬಿ ಲೈಕ್ ದಿಸ್. ಈ ಡಿಸೈನ್ ಬೇಕಿತ್ತು ಈ ರೂಮ್ ಅಲ್ಲಿ. ಐ ಜಸ್ಟ್ ವಾಂಟೆಡ್ ಟು ಪ್ಲೇ ವಿತ್ ಬ್ರೌನ್ ಅಂಡ್ ಬೇಜ್. ಸೊ ಆಗ ನಮಗೆ ಆ ಟೈಮ್ ನಲ್ಲಿ ಗೊತ್ತಾಗೋದು ರಾಟಿನ್ ಶೀಟ್ಸ್ ನ ಗ್ಲಾಸ್ ನಲ್ಲಿ ಸ್ಯಾಂಡ್ವಿಚ್ ಮಾಡಿ, ದರ್ ಇಸ್ ಕಂಪ್ಲೀಟ್ ಬ್ರೌನ್ ಅಂಡ್ ಲಾಫ್ಟ್ ಕೂಡ ರಾಟಿನ್ ಶೀಟ್ ಕಲರ್ ಮ್ಯಾಚ್ ಮಾಡುವಂತ ಲ್ಯಾಮಿನೇಟ್ ನೇ ಯೂಸ್ ಮಾಡಿದ್ವಿ. ಅಂಡ್ ಅದು ವಾಡಿಕೆ ಕೂಡ ಇದೆ. ಹೇಗೆ ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡ್ಬಾರ್ದು ಅಂತ ಅದನ್ನ ಕವರ್ ಮಾಡ್ಕೊಳ್ಳಿಕ್ಕೆ ವಿ ಹ್ಯಾವ್ ಯೂಸ್ ದ ಥರ್ಡ್ ಡೋರ್ as a complete mirror. So it is a long stretch mirror, and it is again a beautiful thing, you know. ರೆಡಿ ಆಗಿ ನಂತರ ನಮ್ನ ನಾವು ಅಡ್ಮೈರ್ ಮಾಡ್ಕೊಳ್ಳಕ್ಕೆ this is the right spot. And there is another beautiful element about this room is that I just wanted it to be furnitureless. So ಅವಾಗ ನಾವು ಪ್ಲಾನ್ ಮಾಡಿದ್ರೆ ಸಿಟ್ಔಟ್ ಏರಿಯಾ. ಸೊ ಸಿಟ್ಔಟ್ ಏರಿಯಾ ಪ್ರತಿಯೊಂದು ರೂಮಿಗೂ ನಾವು ಪ್ಲಾನ್ ಮಾಡಿದ್ವಿ. ಇವಾಗ ಆ ಸಿಟ್ಔಟ್ ಏರಿಯಾ ಇಂದ ಈ ಕಂಪ್ಲೀಟ್ ರೂಮ್, ಕಂಪ್ಲೀಟ್ ಸ್ಪೇಸ್ ನಮಗೆ ಫರ್ನಿಚರ್ಲೆಸ್ ಆಗಿದೆ. ಅಂಡ್ ಅದ್ರ ಪಕ್ಕನೆ ವಿ ಹ್ಯಾವ್ ಟು ಬೇ ವಿಂಡೋಸ್, ಸೈಡ್ ಡೋರ್ಸ್ ತರ ಮಾಡ್ಕೊಂಡು ಇದರ್ ಇಸ್ ಅಗೇನ್ ಸ್ಟೋರೇಜ್ ಸ್ಪೇಸ್, ಆಂಪಲ್ ಸ್ಟೋರೇಜ್ ಸ್ಪೇಸ್. ಅಂಡ್ ಯಾ, ಇದು ನಮ್ಮ ಇಂಟೀರಿಯರ್ ಸ್ಟೇರ್ಕೇಸ್. ಸೊ ಡುಪ್ಲೆಕ್ಸ್ ಕನೆಕ್ಟ್ ಮಾಡುವಂಥದ್ದು. ಆಕ್ಚುಲಿ ಮಾಡರ್ನೈಸ್ಡ್ ಆಗಿ ಪೀಪಲ್ ಯೂಸ್ ಟೀಕ್ವುಡ್ ಓನ್ಲಿ ವಿತ್ ಟಫನ್ ಗ್ಲಾಸ್. There was safety issues questions. We sandwiched between teakwood and there it is. There is a black natural stone which we wanted to use it, and the entire wall is of black natural stone. ಅದ್ರ ಮಧ್ಯೆ ನಮಗೆ ಬೆಳಕಿಗೆ ಕೊರತೆ ಆಗ್ಬಾರ್ದು ಅಂತ ಈ ಸಪರೇಟ್ ಸ್ಪೇಸ್ ಕೂಡ ಇದೆ.
there are few more small elements to add to this wall, so wait for next future video. And this is my space. Cladding in modlu bere ತರ ಇತ್ತು. I wasn't satisfied with that because ಇದು ನಮ್ಗೆ accent wall ಆಗಿ ಯೂಸ್ ಮಾಡ್ಬೇಕಾಗಿತ್ತು. ಅದ್ರ ಸಲುವಾಗಿ I just got the entire thing down. ಆ ನಂತರ we just got the stone from life stone, ಕಾಮಾಕ್ಷಿಪಾಳ್ಯ. ಅಲ್ಲಿ ಅಣ್ಣನ ಜೊತೆ ಹೋಗಿ ಫೈನಲ್ ಸೆಲೆಕ್ಷನ್ ಮಾಡಿ ಅಲ್ಲಿಂದ ಇದು ನಾವು ತರಿಸ್ಕೊಂಡು ಇಲ್ಲಿ ಪ್ಲೇಸ್ ಮಾಡಿದ್ದೇವೆ. ಯಾಕೆ ಬ್ಲಾಕ್ ಪರ್ಟಿಕ್ಯುಲರ್ ಆಗಿ ತಗೊಂಡೆ ಅಂತ ಅಂದ್ರೆ ದ ಎಂಟೈರ್ ಫ್ಲೋರ್ ಇಸ್ ಪ್ಲೇಯಿಂಗ್ ವಿತ್ ಬ್ರೌನ್ ಅಂಡ್ ವೈಟ್. ಸೊ ನಮ್ಗೆ ಆಕ್ಸೆಂಟ್ ಆಗಿ ಯೂಸ್ ಮಾಡೋದು ಬ್ಲಾಕ್ ಅಂಡ್ ಶೇಡ್ಸ್ ಆಫ್ ಬ್ಲಾಕ್. ಸೊ ನಮ್ ಸೋಫಾ ಕೂಡ ನೋಡಿದ್ರೆ ನೀವು ಗ್ರೇ ಅಲ್ಲಿ, ಸೊ ಇದು ಕೂಡ ಹಾಗೆ. ಐ ಜಸ್ಟ್ ನೀಡೆಡ್ ಸಮಥಿಂಗ್ ಬೋಲ್ಡ್, ಡಾಮಿನೇಟೆಡ್ ಅಂಡ್ ಈವನ್ ವೆರಿ ಅಟ್ರಾಕ್ಟಿವ್ ಫಾರ್ ಅವರ್ ಪೂಜಾ ರೂಮ್ ಕೆಳಗಿಂದ ನೋಡಿದ್ರೆ ಈ ಬ್ಲಾಕ್ ಆಕ್ಸೆಂಟ್ ಇಟ್ ಸ್ಪಾಟ್ಲೈಟ್ಸ್ ಆರ್ ಪೂಜಾ ರೂಮ್. ಅವಾಗ ಈ ಸ್ಪಾಟ್ಲೈಟ್ ಮೇಲಿಂದ ಯು ಜಸ್ಟ್ ಗೋ ಅಂಡ್ ಕಮ್ ಲೆಟ್ಸ್ ಮೂವ್ ಆನ್. ನನ್ಗೆ ಬಹಳ ಅಂದ್ರೆ ಗ್ರೀನ್ ತುಂಬಾ ಇಷ್ಟ ಆಯ್ತು. ಸೊ ನನ್ ರೂಮ್, ನನ್ ಸ್ಪೇಸ್ ನಲ್ಲಿ ನನ್ ಗ್ರೀನ್ ನಲ್ಲೇ ಆಟ ಆಡ್ಬೇಕಾಗಿತ್ತು. ಸೊ ಗ್ರೀನಿಗೆ ವೈಟ್ ಆಕ್ಸೆಂಟ್ ಆಗಿ ಬ್ರೌನ್ ಯೂಸ್ ಮಾಡಿದ್ರು. ಯಾಕಂದ್ರೆ ಬ್ರೌನ್ ನಮ್ಗೆ ಟೀಕ್ವುಡ್ ಫ್ರೇಮ್ಸ್ ಬರೋದ್ರಿಂದ ನಮ್ ಬೇ ವಿಂಡೋ ನಲ್ಲಿ, ಅದಕ್ಕೋಸ್ಕರ ಆ ಬ್ರೌನ್ ಡೋರ್ ಬೇಕಿತ್ತು. ಸೊ ಡೋರ್, ಈವನ್ ಮೈ ಬಾಲ್ಕನಿ ಡೋರ್ ಅಂಡ್ ದಿಸ್ ವಿಂಡೋ ಫ್ರೇಮ್ ಇದು ಪೂರಾ ಟೀಕ್ ನಲ್ಲಿ ಇರೋದು, ಟೀಕ್ ಅಂಡ್ ಬ್ರೌನ್ ಶೇಡ್ ನಲ್ಲಿ ಇರೋದ್ರಿಂದ ಇಟ್ ಆಕ್ಟ್ಸ್ ಆಸ್ ಆಕ್ಸೆಂಟ್ ಕಲರ್. And again the same bay window design is continuous here, and we have bay window side storage as well. And the best part which I negotiated, where I didn't want washroom and I just needed this balcony, beautiful balcony view. You know, after a very long stressful day, this is such soothing. ರಾತ್ರಿ ಬಂದು ನಂತರ ನಾನು ತುಂಬಾ ಎಷ್ಟೇ ಟೈರ್ಡ್ ಆಗಿದ್ರು, ಈ ಬಾಲ್ಕನಿ ಗಾಳಿ ಅದೊಂಥರ ರೋಮಾಂಚನ. ಇಲ್ಲಿಗೆ ನಾನು ಬೇಕಾಗಿದ್ದು ಐ ಜಸ್ಟ್ ನೀಡೆಡ್ ಬ್ರಿಕ್ ಡಿಸೈನ್ ಮಾಡಿಸೋದಕ್ಕಿಂತ ಅಣ್ಣ ಆಸ್ಕ್ ಮೀ ಟು ಗೋ ವಿತ್ ಬ್ರಿಕ್ ಟೇಲ್. ಅದರಲ್ಲಿ ಸ್ವಲ್ಪ ಟೇಲ್ಸ್ ನಲ್ಲಿ ಇಲ್ಲಿ ಎಂಬೋಸ್ಡ್ ಆಗಿದೆ, ಇಲ್ಲಿ ಸ್ಟ್ರಕ್ಚರಲ್ ಎಂಬೋಸ್ಡ್ ಇದೆ, ಇಲ್ಲಿ ನಾರ್ಮಲ್ ಸ್ಟ್ರಕ್ಚರ್ಡ್ ಬ್ರಿಕ್ ಇದೆ. ಆನಂತರ ಐ ನೀಡೆಡ್ ಆತಂಗುಡಿ, ಬಟ್ ಅಣ್ಣ ವಾಸ್ ಲೈಕ್ ನೋ, ಆತಂಗುಡಿ ಬೇಡ, ಲೆಟ್ಸ್ ಗೋ ಫಾರ್ ಅಗೇನ್ ಟೇಲ್ಸ್ ವಿತ್ ಆತಂಗುಡಿ ಡಿಸೈನ್. ಸೊ we were in so search of it, and we found this in Madhavara. We found this. ಇಲ್ಲಿ ನಮಗೆ ಒಂದು ಸ್ಯಾನಿಟರಿ ಲೈನ್ ಹೋಗುತ್ತೆ. ಆ ಸ್ಯಾನಿಟರಿ ಲೈನ್ ಕವರ್ ಮಾಡ್ಲಿಕ್ಕೆ ಅಣ್ಣ ಎಷ್ಟು ಬ್ಯೂಟಿಫುಲ್ ಆಗಿ ಅವ್ರಿಗೆ ಹೇಳಿದ್ರು ಅಂದ್ರೆ, ಇಲ್ಲ ಇದು ಒಂದು ಹೈಟ್ ಆಗಿ ಗ್ರಾನೈಟ್ ನಲ್ಲಿ ಪ್ಲೇಸಿಂಗ್ ಕೊಡಿ, ಸೊ ದಟ್ ಅಕಸ್ಮಾತ್ ನಾವು ಕೆಳಗ್ ಕೂತ್ರು ಅದೊಂಥರ ಒತ್ತು ಆರಾಮಾಗಿ ಕೂತ್ಕೊಳ್ಳೋ ಹಂಗೂ ಆಗ್ಬೇಕು, ಆ ತರ ಇತ್ತು. ಅಂಡ್ ವಿ ಹ್ಯಾವ್ ಆಲ್ಸೋ ಡಿಸೈನ್ಡ್ ಅ ಸ್ಪೇಸ್ ಪರ್ಟಿಕ್ಯುಲರ್ಲಿ ಫಾರ್ ಟು ಪ್ಲೇಸ್ ಪ್ಲಾಂಟ್ಸ್, ಬಟ್ ಯಾ ಇಟ್ ಇಸ್ ಆನ್ ಇಟ್ಸ್ ವೇ. ಸೊ ಅಲ್ಲಿ ಔಟ್ಲೆಟ್ ಯೂನಿಟ್ ಕೂಡ ಒಂದು ಪ್ರಾವಿಷನ್ ಇಟ್ಕೊಂಡಿದ್ದಾನೆ. ಯಾ, ಕಮ್ ಐ ವಿಲ್ ಶೋ ಯು ಮೈ ವಾರ್ಡ್ರೋಬ್. ಅಗೇನ್ ದಿಸ್ ಇಸ್ ಮೈ ವಾರ್ಡ್ರೋಬ್. ಇದರಲ್ಲಿ ಐ ಡಿಡ್ಂಟ್ ವಾಂಟ್ ಟು ಸೀ ಮೈ ಫೇಸ್ ಆಸ್ ಸೂನ್ ಆಸ್ ಐ ವೇಕ್ ಅಪ್. The mirror. The mirror is like ಎಲ್ಲದರಲ್ಲೂ ಕನ್ಸೀಲ್ಡ್ ಆಗಿದೆ. Nobody will know that ಇಲ್ಲಿ ಮಿರರ್ ಇರಬಹುದು, ಇಲ್ಲಿ ಮಿರರ್ ಪ್ಲೇಸ್ ಮಾಡಿದ್ರೆ ಹೇಗಿರುತ್ತೆ ಅನ್ನೋದು ಯಾರಿಗೂ ಒಂದು ಅಂದಾಜಿರಲ್ಲ. ಸೊ ಅಲ್ಲಿ ನಾವು ಆಟ ಆಡಿದ್ದೀವಿ. ಸೊ ಅದು ಕ್ಲೋಸ್ ಮಾಡಿದ ತಕ್ಷಣವೇ ಯು ಕುಡ್ ಸಿ ದ ಬ್ಯೂಟಿಫುಲ್ ವಾಲ್ಪೇಪರ್. ಅಂಡ್ ಯಾ, ಐ ಮಿಸ್ಡ್ ಔಟ್ ಒನ್ ಮೋರ್ ಥಿಂಗ್. ಐ ನೀಡೆಡ್ ಆಲ್ ಮೈ ಕ್ಲಾತ್ಸ್ ಟು ಬಿ ಒಂದ್ ಸ್ಟೋರೇಜ್ ಸ್ಪೇಸ್ ತರ ಬೇಕಿತ್ತು ನನಗೆ. ಬಾಗ್ಲಿಂದ ಹುಕ್ ಹಾಕೋದು ಅಥವಾ ಡೋರ್ ಇಂದ ಮೊಳೆ ಹೊಡೆದಿ ಹ್ಯಾಂಗರ್ ಹಾಕೋದು ಇಷ್ಟ ಇರ್ಲಿಲ್ಲ. ಸೊ ಅಲ್ಲಿಗೆ ನಾವಿದು ಪ್ಲಾನ್ ಮಾಡಿದ್ವಿ. ಸೊ ಎಲ್ಲಾ ಒಂದು ರೂಮಿಗೂ there is a separate hanging space, and ಅದು ಕೂಡ there is a air flow ಕೊಡೋ ತರ ಒಂದು ಚಾನೆಲ್ ನ ಕಟ್ ಮಾಡಿ we have placed it there. So that's my beautiful space. Okay, boys rooms ಅಂತ ಬಂದಾಗ I planned it purposefully to play with darker shade. ಯಾಕಂದ್ರೆ ಬಾಯ್ಸ್ ಅಂದ್ರೆ ಮೆಸ್ಸಿ ಅಲ್ಲ, ಅದಕ್ಕೋಸ್ಕರ ಮೆಸ್ಸಿ ಅಲ್ಲ ಅನ್ನೋದಕ್ಕಿಂತ ಐ ನೋ ಮೈ ಬಾಯ್ಸ್. ಸೊ ನನ್ನ ಇಬ್ರು ತಮ್ಮಂದಿರು ಕೂಡ ಈ ರೂಮ್ ಶೇರ್ ಮಾಡ್ತಾರೆ. ಸೊ ಅವ್ರ ರೂಮ್ ನಾನು ಪ್ಲಾನ್ ಮಾಡಿರೋದು ಬ್ಲೂ ವಿತ್ ಗ್ರೇ. ಅದರಲ್ಲೂ ಲೋವರ್ ಸೆಕ್ಷನ್ ಬಂದಾಗ ಬ್ಲೂ ಇಸ್ ಇನ್ ಮಿಡ್ ಸೆಕ್ಷನ್, ದ ಲೋವರ್ ಸೆಕ್ಷನ್ ಇಸ್ ಫ್ಲೂಟೆಡ್ ಗ್ರೇ ಲ್ಯಾಮಿನೇಟ್ಸ್.
ಲಾಫ್ಟ್ ಏರಿಯಾ ಪ್ಲೇನ್ ಗ್ರೇ ಇರುತ್ತೆ. And my brothers are still studying. We needed a cozy little study space ಅವರಿಗೆ. So this even acts as a workspace in future days. So 2 shelves ತಗೊಂಡು ಆನಂತರ cozy little study space come workspace. ಫ್ಯೂಚರ್ ಅಲ್ಲಿ ಅವ್ರು ವರ್ಕ್ ಮಾಡೋದಾದ್ರೂ ಬ್ಯೂಟಿಫುಲ್ ಆಗಿರುತ್ತೆ ಅನ್ನೋ ತರ ಪ್ಲಾನ್ ಮಾಡಿರೋದು. There is a lighting work specifically for this space with 2 shelves for storage, and even we could fold this table so that ಏನೇ ಒಂದು ಸ್ಟೋರ್ ಮಾಡೋ ಆಗಿದ್ರು ಈ ಸ್ಪೇಸ್ ಯುಟಿಲೈಸ್ ಆಗುತ್ತೆ. Again we have a beautiful bay window space sitting, again making it furniture less. So bay window pakka ಒಂದು storage space all around it at the complete storage space. Since boys needed washroom inside their room, so there is washroom space separately, and yeah, people got their demands done. Most beautiful thing and the important thing is ella roomgu cross ventilation ide. Even though there is no cross ventilation, we have wider windows on 2 sides of the rooms. Ella roomigu hage bandide. So ad ನೀವು ಅಬ್ಸರ್ವ್ ಮಾಡಬಹುದು, there is cross ventilation in this room, even in my room. So ಆ ತರ ಇದ್ದಾಗ ತುಂಬಾ ನಮಗೆ ಸಫೋಕೇಟ್ ಆಗಲ್ಲ, ವೆಂಟಿಲೇಷನ್ ಕೂಡ ಈಸಿ ಆಗಿರುತ್ತೆ. ಅದಕ್ಕೋಸ್ಕರ ನಾನ್ ಮೆನ್ಷನ್ ಮಾಡಿದ್ದೆಲ್ಲ ನಮ್ದು ಒಂದು ಮಿನಿ ಹಾಲ್ ಇದೆ ಅಂತ, ಅದೇ ಈ ಸ್ಪೇಸ್. ಎಷ್ಟು ಬ್ಯೂಟಿಫುಲ್ ಆಗಿ ಒಂದ್ POP ವರ್ಕಿಂಗ್ ಅಲ್ಲಿ ವುಡ್ ಫಿನಿಶ್ ಕೊಟ್ಟಿ ಆ ನಂತರ ಅದಕ್ಕೆ ಸ್ಪಾಟ್ ಲೈಟ್ಸ್ ಕೊಟ್ಟಿ, ದಿಸ್ ಇಸ್ ಲೈಕ್ ಸ್ಟೇಟ್ಮೆಂಟ್ ಪೀಸ್. ಯಾಕಂದ್ರೆ ಇಲ್ಲಿ ನನ್ಗೆ ಒಂದು ಪುಟ್ಟದ ಚಾಂಡ್ಲರ್ ಬೇಕಿತ್ತು ಅಂತ ಹೇಳಿದ್ದೆ. ಯಾಕೆ ಪುಟ್ಟದು ಅಂದ್ರೆ ದೊಡ್ಡದಾದ್ರೆ ಇಟ್ ವುಡಂಟ್ ಹ್ಯಾವ್ ಸೂಟೆಡ್ ದಿಸ್ ಸ್ಪೇಸ್. ಅದಕ್ಕೋಸ್ಕರನೇ ಇಲ್ಲಿ ಒಂದು ಪುಟ್ಟದು ಚಾಂಡ್ಲರ್ ತಗೊಂಡಿದ ನಂತರ ನಮ್ಗೆ ಇಲ್ಲಿ ಒಂದು ಆಕ್ಸೆಂಟ್ ತರ ಬೇಕಿತ್ತು. ಆಗ ನಾನು ಕೂತಿ ಡಿಸೈನ್ ಮಾಡಿದ್ರೆ ಅಣ್ಣನ ಜೊತೆ ಇದು. ಸೊ ಅವಾಗ ಅವ್ರು POP ವರ್ಕರ್ಸ್ ಹತ್ರ ಈ ತರ ಮಾಡಿದ್ರು. ಸೊ ಇಲ್ಲಿ ನಾವು ನಮ್ಮ ಮನೆ ನೋಡೋ ಆಗಿದ್ರೆ ಇಟ್ ಗಿವ್ಸ್ ವೆರಿ ಓಲ್ಡ್ ರಾಯಲಿ ಫೀಲ್ ತರ. ಅಂಡ್ ನನ್ನ ರೂಮಿಗೆ ಅಂತ ನನಗೆ ಅಂದ್ರೆ ಸಪರೇಟ್ ವಾಶ್ರೂಮ್ ಬೇಕಿತ್ತು ಅಂದಾಗ ಈ ವಾಶ್ರೂಮ್ ಪ್ಲೇಗ್ ಬರುತ್ತೆ. ಸೊ ದಟ್ ಮಿನಿ ಹಾಲ್ ಇಂದ ಯಾರೇ ಗೆಸ್ಟ್ ಬರಲಿ ಅಥವಾ ನನಗೆ ಪ್ರೈವೇಟ್ ಯೂಸೇಜ್ ಬೇಕಿದ್ರು there is washroom there for me. And the beautiful and the last segment of our home is this north door. We never planned for 2 doors in our home, but ಕೊನೆಗೆ ಇಲ್ಲ ಅದೊಂದು ಪ್ರಾವಿಷನ್ ಇಟ್ಕೊಳ್ಳಿ ಅಂದದಕ್ಕೆ ಅಣ್ಣ ನಾವ್ ಈ ಡೋರ್ನ ಆಪ್ಟ್ ಮಾಡ್ಕೊಂಡ್ವಿ. ಸೊ ನಮ್ಗೆ ಈಸ್ಟ್ ಡೋರ್, ನಾರ್ತ್ ಡೋರ್ ಪ್ರತಿಯೊಂದು ಇದೆ. ಅಂಡ್ ನಮ್ ಫ್ಲೋರ್ ಆಗ್ಲಿ, ಸೆಕೆಂಡ್ ಫ್ಲೋರ್ ಆಗ್ಲಿ, ಥರ್ಡ್ ಫ್ಲೋರ್ ಆಗ್ಲಿ ನಮಗೆ ವುಡ್ ರಾಫ್ಟರ್ಸ್ ತಗೊಂಡಿದ್ದೇವೆ. ಸೊ ರಾಫ್ಟರ್ಸ್ ವಿಲ್ ಎಲಿವೇಟ್ ದ ಔಟ್ಲುಕ್ ಆಫ್ ಅವರ್ ಬಿಲ್ಡಿಂಗ್. ಅಂಡ್ ನಾವ್ ಈ ಫ್ಲೋರಿಗೆ ಸ್ಪೆಸಿಫಿಕ್ ಆಗಿ ಬೇಕಾಗಿದ್ದು ಆಂಟಿ ಸ್ಕಿಡ್ ಟೇಲ್ಸ್. ಸೊ ಈ ಟೇಲ್ಸ್ ನಾನು there are couple of designs and it was chosen by my appa and ಅಣ್ಣ ಅಷ್ಟಿದೆ. ಸೊ ಫೈನಲಿ ಗೊತ್ತಾಯ್ತಲ್ಲ, ಇಷ್ಟು ಬ್ಯೂಟಿಫುಲ್ ಆಗಿ ನಿಮ್ ಸ್ಪೇಸ್ ಕೂಡ ಡಿಸೈನ್ ಮಾಡ್ಲಿಕ್ಕೆ, ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ, ರಿನೋವೇಟ್ ಮಾಡ್ಲಿಕ್ಕೆ ಯಾರನ್ನ ಅಪ್ರೋಚ್ ಮಾಡ್ಬೇಕಂತ ಶ್ರೀ ಲಕ್ಷ್ಮಿ ವಿಹಾಸ್ ಕನ್ಸ್ಟ್ರಕ್ಷನ್. Do follow, subscribe and support. Thank you.